ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಅಯೋಧ್ಯೆ. ಇದರ ಜೊತೆಗೆ ಸಮರೋಪಾದಿಯಲ್ಲಿ ಅಲ್ಲಿನ ಕಾಮಗಾರಿಗಳು ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಅಯೋಧ್ಯೆಯಿಂದ ನೇರ ವರದಿ. ಉತ್ಸವಕ್ಕೆ ದಿನಗಣನೆ ಆರಂಭ ಆಗಿದೆ. ಐತಿಹಾಸಿಕ ಕ್ಷಣಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗತ್ತೆ, ರಾಮ ಮಂದಿರ ಉದ್ಘಾಟನೆಯಾಗತ್ತೆ. 7,000 ವಿಐಪಿಗಳಿಗೆ ಆಹ್ವಾನ ನೀಡಲಾಗಿದೆ. ರಸ್ತೆಗಳ ಅಗಲೀಕರಣ ಆಗ್ತಾ ಇದೆ, ಫ್ಲೈಓವರ್ಗಳ ನಿರ್ಮಾಣ ಆಗ್ತಾ ಇದೆ. ಡಿಸೆಂಬರ್ 30ನೇ ತಾರೀಕಿನಂದು ಪ್ರಧಾನಿ ಮೋದಿ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ರೈಲ್ವೆ ನಿಲ್ದಾಣ ಉದ್ಘಾಟನೆಯಾಗತ್ತೆ. ಎಲ್ಲವೂ ಗತಕಾಲದ ವೈಭವವನ್ನ ಬಿಂಬಿಸೋ ಕಟ್ಟಡಗಳಾಗಿವೆ. ಅಯೋಧ್ಯೆಯಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನು ತೋರಿಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ದಿನಗಳು ಹತ್ತಿರವಾಗ್ತಾ ಇದ್ದಾಗೆ ಪ್ರವಾಸಿಗರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಕಟ್ಟಡಗಳ ವಿನ್ಯಾಸ ನೀವು ನೋಡ್ತಾ ಇದ್ದೀರಾ. ಅಲ್ಲಿರೋ ಅಂಗಡಿಗಳೆಲ್ಲವೂ ಕೂಡ ಒಂದೇ ವಿನ್ಯಾಸದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೇರ ಪ್ರಸಾರದ ಮೂಲಕ ಅಯೋಧ್ಯೆಯ ದೃಶ್ಯ ವೈಭವ ನಿಮಗೆ ತೋರಿಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗ್ತಾ ಇದೆ. ಒಳಗಿನ ವಿನ್ಯಾಸ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. 392 ಕಂಬಗಳಿವೆ. ರಾಮ ಮಂದಿರ ಒಂದರಲ್ಲೇ 392 ಕಂಬಗಳಿವೆ. 3 ಅಂತಸ್ತಿನ ಮಂದಿರ ಅದು. ಸುತ್ತಮುತ್ತ ಇರೋ ಮನೆಗಳೆಲ್ಲ ಈಗ ಹೋಮ್ ಸ್ಟೇಗಳಾಗಿ ಪರಿವರ್ತನೆಯಾಗ್ತಾ ಇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.